ಇಂಡಿಯನ್ ಕ್ರಿಕೆಟ್ ಟೀಮ್ನ ಮಾಜಿ ಕ್ಯಾಪ್ಟನ್ ಹಾಗೂ ಸಿಎಸ್ಕೆ ತಂಡದ ಆಟಗಾರ ಮಹೇಂದ್ರ ಸಿಂಗ್ ಧೋನಿ ಕ್ರಿಕೆಟ್ಗೆ ಗುಡ್ ಬೈ ಹೇಳಲಿದ್ದಾರೆ ಎಂಬ ವದಂತಿ ಬೆನ್ನಲ್ಲೇ ಇದೀಗ ಮತ್ತೊಂದು ರೂಮರ್ ಹರಿದಾಡ್ತಿದೆ. ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ನಿವೃತ್ತಿ ಘೋಷಿಸಿದ ನಂತರ ಧೋನಿ ಸಾಮಾಜಿಕ ಜಾಲತಾಣದಲ್ಲಿ ಅಷ್ಟೇನೂ ಆಕ್ಟಿವ್ ಆಗಿಲ್ಲ. ವರ್ಷಕ್ಕೊಮ್ಮೆ ಐಪಿಎಲ್ನಲ್ಲಿ ಮಾತ್ರ ಕಾಣಿಸಿಕೊಳ್ತಾರೆ. ಅಲ್ಲದೆ ಈ ವರ್ಷದ ಐಪಿಎಲ್ನಲ್ಲಿ ಧೋನಿ ಪರ್ಫಾರ್ಮೆನ್ಸ್ ಕೂಡ ಅಷ್ಟಕ್ಕಷ್ಟೇ. ಇದರ ಬೆನ್ನಲ್ಲೇ ಧೋನಿ ಬಿಜೆಪಿ ಸೇರ್ಪಡೆಯಾಗಿದ್ದಾರೆ ಅಂತ ಹೇಳಲಾಗ್ತಿದೆ. ಇದಕ್ಕೆ ಕಾರಣ ಇತ್ತೀಚೆಗೆ ಪ್ರಧಾನಿ ಮೋದಿ ಹಾಗೂ ಧೋನಿ ಜೊತೆಗಿರುವ ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ. ಧೋನಿ ಕಮಲದ ಚಿಹ್ನೆಯನ್ನ ಹೊಂದಿರುವ ಕೇಸರಿ ಶಾಲನ್ನ ಧರಿಸಿ ಪ್ರಧಾನಿ ಮೋದಿ ಜೊತೆ ಫೋಟೋಗೆ ಪೋಸ್ ನೀಡಿದ್ದಾರೆ. ಫೋಟೋದ ಹಿನ್ನೆಲೆಯಲ್ಲಿ ಬಿಜೆಪಿ ಪಕ್ಷದ ಬ್ಯಾನರ್ ಕೂಡ ಇದೆ. ಈ ಫೋಟೋವನ್ನ ವೆರಿಫೈಡ್ ಇನ್ಸ್ಟಾಗ್ರಾಮ್ ಪ್ರೊಫೈಲ್ಗಳಲ್ಲಿ ಕೂಡ ಹಂಚಿಕೊಳ್ಳಲಾಗಿದೆ. ಆದರೆ ಧೋನಿ, ಮೋದಿ ಅಥವಾ ಬಿಜೆಪಿ ಅಫಿಷಿಯಲ್ ಪೇಜ್ ಎಲ್ಲಿಯೂ ಕೂಡ ಈ ಬಗ್ಗೆ ಮಾಹಿತಿ ಇಲ್ಲ. ಬಳಿಕ ಎಐ ಜನರೇಟೆಡ್ ಫೋಟೋಗಳನ್ನು ಪತ್ತೆ ಹಚ್ಚುವ ಟೂಲ್ನಿಂದ ಫೋಟೋವನ್ನು ಪರಿಶೀಲಿಸಿದಾಗ ಇದು ನಕಲಿ ಫೋಟೋ, ಎಐ ಅಥವಾ ಡೀಪ್ ಫೇಕ್ನಿಂದ ರಚಿಸಲಾದ ಫೋಟೋ ಅಂತ ತಿಳಿದು ಬಂದಿದೆ.